ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ರೆಸಿಪಿ ಬಂದು ಗಸಗಸೆ ಪಾಯಸ. ಇದಕ್ಕೆಲ್ಲ ಏನೇನು ಬೇಕೋ ಹೇಳ್ತೀನಿ ಬನ್ನಿ. ಅರ್ಧ ಬಟ್ಲು ಗಸಗಸೆ, ಒಂದು 10 ಬಾದಾಮಿ, ಒಂದು 10 ಗೋಡಂಬಿ, ಒಂದು ಬಟ್ಲು ಅಕ್ಕಿ, ಸ್ವಲ್ಪ ಕೊಬ್ಬರಿ, ಹಸಿ ಕೊಬ್ಬರಿ, ಅದು ಒಂದು 3 ಏಲಕ್ಕಿ, ಒಂದು ಬಟ್ಲು ಬೆಲ್ಲ. ಸ್ವೀಟ್ ಜಾಸ್ತಿ ತಿನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು. ಇದಕ್ಕಾದರೆ ಕರೆಕ್ಟ್ ಸರೋಗುತ್ತೆ. ಒಂದು ಕಪ್ ಆದರೆ ಸ್ವಲ್ಪ ಬಾದಾಮಿ ಕಟ್ ಮಾಡಿಟ್ಟಿದ್ದೀನಿ ಮೇಲೆ ಹಾಕೋಕ್ಕೆ. ಈ ಕಡೆ ಸ್ವಲ್ಪ ಹಾಲು ಕಾಸ್ಕೊಂಡ್ಬಿಡೋಣ. ಸ್ವಲ್ಪ ಕುದ್ದು ಸ್ವಲ್ಪ ಮಂದಕ್ಕೆ ಬಂದರೆ ಸ್ವಲ್ಪ ಹಾಲು ಚೆನ್ನಾಗಿರುತ್ತೆ ಅಂತ ಸ್ವಲ್ಪ 5 ನಿಮಿಷ ಕುದಲಿ ಹಾಲು. ಅಷ್ಟೊತ್ತಿಗೆ ಬೆಲ್ಲಕ್ಕೆ 1 ಲೋಟ ನೀರು ಹಾಕಿ ಕುದಿಯೋಕ್ಕಿಡೋಣ. ಹಾಲು ತಳ ಹತ್ತಲಾರ್ದಂಗೆ ಕಲಿಸ್ತಾನೆ ಇರಬೇಕು, ಇಲ್ಲದ್ರೆ ತಳ ಹತ್ತಿಬಿಡುತ್ತೆ. ಸ್ವಲ್ಪ ಇಷ್ಟ ಆದರೆ ಸಾಕು. ಇವಾಗ ಅಕ್ಕಿನೂ ಗಸಗಸೆನೂ ಹುರ್ಕೊಂಡು ಬಿಡೋಣ. ಒಂದು ಬಟ್ಲ ಅಕ್ಕಿನ ಹಾಕಿ ಸ್ವಲ್ಪ ಬೆಚ್ಚಗಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಗೋಲ್ಡನ್ ಫ್ರೈ ಆಗಬೇಕು, ಆಗ ತನಕ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾದ್ಮೇಲೆ ಅದ್ರಾಗೆ ಗಸಗಸೆ ಹಾಕ್ಬೇಕು. ಅವು ಚಟಪಟ ಅಂದಮೇಲೆ ತೆಗೆದ್ಬಿಡ್ಬೇಕು. ಇವಾಗ ಗೋಡಂಬಿ ಬಾದಾಮಿ ಕೂಡ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿಗೆ ಹಾಕೋಣ. ಆ ಕಡೆ ಹಂಗೆ ಬೆಲ್ಲ ಕರಗಿದೆ ಎಲ್ಲ ನೋಡ್ತಾ ಇರಬೇಕು, ಇಲ್ಲದ್ರೆ ಅದು ಕೂಡ ತಳ ಹತ್ತಿಬಿಡುತ್ತೆ. ಹಂಗಾಗಿ ಹುರುಕ್ತಾ ಹಂಗೆ ಅದನ್ನು ಕೂಡ ನೋಡ್ತಿದ್ದೆ. ಇವಾಗ ಹಂಗೆ ಹುರಿದ್ಮೇಲೆ ಹಂಗೆ ಇನ್ನೂ ಸ್ವಲ್ಪ ಕುದಿಲಿ ಅಂತ ಹಂಗೆ ಹಾಲಿಗಿಟ್ಟೆ. ಅವು ಸಣ್ಣಗೆ ಕುದೀತಾ ಇರಲಿ, ಹಂಗೆ ಇದು ಮಿಕ್ಸಿಗೆ ಹಾಕ್ಬಿಡೋಣ. ಬೆಲ್ಲ ಕೂಡ ಕರಗಿದೆ. ಇದು ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಹುರಿದಿದ್ವಲ್ಲ ಅವೆಲ್ಲ ಮಿಕ್ಸಿಗೆ ಹಾಕೋಣ. ಅದ್ರಾಗೆ ಹಂಗೆ 3 ಏಲಕ್ಕಿ, ಹಸಿ ಕೊಬ್ಬರಿ ಕೂಡ ಹಾಕಿ ನೀರು ಹಾಕ್ಲಾರ್ದಂಗೆ ಒಂದು ರೌಂಡ್ ಹಾಕಬೇಕು. ಆಮೇಲೆ 1 ಗ್ಲಾಸ್ ನೀರು ಹಾಕಿ ಪೂರ್ತಿ ಸಣ್ಣಗಾಗೋವರೆಗೂ ರುಬ್ಬಬೇಕು.
ಇಷ್ಟು ನುಣ್ಣಗೆ ಆದರೆ ಸಾಕು. ಇವಾಗ ಅದು ಕುದೀತೈತಲ್ಲ ಹಾಲು, ಅದ್ರಾಗ ಹಾಕಿ ಕೈ ಬಿಡ್ದಂಗೆ ಕಲಿಸ್ಬೇಕು. ಕೈ ಬಿಟ್ಟರೆ ಮತ್ತೆ ತಳ ಅಂಟಿಬಿಡುತ್ತೆ. ಒಂದು 5 ನಿಮಿಷ ಕಲಿಸ್ತಾನೆ ಇರಬೇಕು. ಬೆಲ್ಲ ಕೂಡ ಕರಗಿದೆ. ಇವಾಗ ಸೋದಿಸಿ ಅದರಲ್ಲಿ ಹಾಕಿಬಿಟ್ರೆ, ಹಾಕಿದ ಮೇಲೆ ಒಂದು ಕುದಿ ಕುದ್ರೆ ಗಸಗಸೆ ಪಾಯಸ ರೆಡಿ.